ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸುಮಾರು ದಿನಗಳ ನಂತರ ಮತ್ತೆ ಸೋಲೂರಿಗೆ ಶ್ರೀರಾಮ್ ಆಟೋ ಮಾಲ್ಗೆ ಬಂದಿದ್ದೀನಿ. ಇವತ್ತು 2-3 ತಿಂಗಳ ಹಿಂದೆ ಬಂದಿರೋದು. ಇವತ್ತಂತೂ ಸುಮಾರು ವೆಹಿಕಲ್ಸು, ಹೆವಿ ವೆಹಿಕಲ್ಸ್ನ ತಂದು ನಿಲ್ಲಿಸಿದ್ದಾರೆ. ಎಲ್ಲ ವೆಹಿಕಲ್ಸ್ ಬಗ್ಗೆನೂ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇವತ್ತು. ಸೊ ಮಿಸ್ ಮಾಡ್ಕೊಳ್ದರೆ ನೆಕ್ಸ್ಟ್ ಗುರುವಾರ ಏನು ಇಲ್ಲಿ ಈವೆಂಟ್ ಇರುತ್ತೆ. ಈವೆಂಟ್ಗೆ ಮಿಸ್ ಮಾಡದೆ ಬನ್ನಿ. ಇನ್ನು ಇದ್ರ ಬಗ್ಗೆ ಟೋಟಲ್ ಆಗಿ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಇಲ್ಲಿರುವಂಥ ಎಂಪ್ಲಾಯೀಸ್ನ ಮಾತಾಡ್ಸೋಣ, ಡೀಟೇಲ್ಸ್ ಅವ್ರ ಕಡೆನೇ ತಗೊಳ್ಳೋಣ. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ನಿಮ್ಮ ಕಾಮೆಂಟ್ನ ಕೂಡ ಏನು ನಿಮಗೆ ಬೇಕಾಗಿದೆಯೋ ಕಾಮೆಂಟ್ನ ಕೂಡ ತಿಳಿಸಿ. ಇವತ್ತಂತೂ ಮಿನಿ ಗೂಡ್ಸ್ ವೆಹಿಕಲ್ಸು, ಜೀಪುಗಳು, ಟ್ರ್ಯಾಕ್ಟರ್ಸು, ಯಾರ್ಯಾರು ಏನೇನು ಕೇಳಿದ್ರು ನನ್ನ ಕಾಮೆಂಟ್ಸಲ್ಲಿ ಎಲ್ಲ ವೆಹಿಕಲ್ಸ್ ಇವತ್ತಿದೆ. ಇನ್ಕ್ಲೂಡಿಂಗ್ ಏನೋ JCB ಕೂಡ ಇದೆ, ಟ್ರ್ಯಾಕ್ಟರ್ಗಳಿದ್ದಾವೆ, ವೈಟ್ ಬೋರ್ಡ್ ಕಾರ್ ಇದ್ದಾವೆ, ಯೆಲ್ಲೋ ಬೋರ್ಡ್ ಕಾರ್ಸ್ ಇದ್ದಾವೆ. ಸೊ ಎಲ್ಲನೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ನಮ್ಮ ಅಳುಬ್ರು ಪ್ರಭು ಅವರಿದ್ದಾರೆ, ಪ್ರಭು ಸರ್ ನಮಸ್ಕಾರ. ಓ ಸರ್ ನಮಸ್ತೆ. ಸುಮಾರು ದಿನ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ಮತ್ತೆ ನಿಮ್ಮ ವೆಲ್ಕಮ್ ಸರ್, ಸೋಲೂರು ಶ್ರೀರಾಮ್ ಆಟೋಮಲ್ಗೆ ವೆಲ್ಕಮ್. ಮತ್ತೆ ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀರಾ. ಮತ್ತೆ ನಮ್ ಶ್ರೀರಾಮ್ ಆಟೋಮಲ್ಗೆ ತುಂಬಾ ಧನ್ಯವಾದಗಳು ನಿಮ್ಗೆ. ನಮ್ಮ ಕಸ್ಟಮರ್ಸ್, ನಮ್ಮ ವ್ಯೂವರ್ಸ್ ಎಲ್ಲಾನು ಮತ್ತೆ ಮಾಡಬೇಕು ಅಂತ ಕೇಳ್ತಿದ್ರು, ಮತ್ತೆ ಅದಕ್ಕೋಸ್ಕರನೇ ಬಂದಿದ್ದೀನಿ. ಓಕೆ ಒಳ್ಳೆ ಸರ್, ಇವತ್ತು ಏನೇನ್ ವೆಹಿಕಲ್ಸ್ ತೋರಿಸ್ತೀರಾ ನಮ್ಗೆ? ಸರ್, ನಮ್ಮಲ್ಲಿ ಇವಾಗ ಹೊಸ ಸ್ಟಾಕ್ ಬಂದಿದೆ. ಲಾಸ್ಟ್ ಟೈಮ್ ಇದ್ದಿದ್ ಗಾಡಿಗಳು ಈ ಟೈಮ್ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ಗಾಡಿಗಳು ಇದ್ದಿದ್ ಗಾಡಿಗಳೆಲ್ಲ 90% ಎಲ್ಲ ಸೇಲ್ ಆಗಿದೆ. ಹೊಸ ಸ್ಟಾಕ್ ಇವಾಗ ಹೊಸದಾಗಿ ಬಂದಿದೆ ಗಾಡಿಗಳು. ನಿಮ್ಗೆ ಫಸ್ಟ್ ನಾನು ಗಾಡಿಗಳನ್ನ ತೋರ್ಸ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ನಾವು ನೋಡಿ, ಗಾಡಿಗಳು ತೋರಿಸ್ಬಿಡಿ. 2 ಗಾಡಿ ಇದೆ ಸರ್. ಗಾಡಿಗಳನ್ನೆಲ್ಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವ್ಯೂವರ್ಸ್ಗೆ ಕೆಲವೊಂದು ಡೌಟ್ಸ್ ಇದೆ ಸರ್. ಆ ಡೌಟ್ಸ್ ನೆಲ್ಲ ಕ್ಲಾರಿಫೈ ಮಾಡಿಬಿಡ್ರಿ. ಆಮೇಲೆ ಗಾಡಿ ಡೀಟೇಲ್ಸ್ ನ ತಗೊಳ್ಳೋಣ. ಖಂಡಿತ ಸರ್. ಅವರು ಏನೋ ಇಲ್ಲಿ ಲೋನ್ ಆಗುತ್ತಾ, ಲೋನ್ ಆದ್ರೆ ಯಾವ ತರ ಆಗುತ್ತೆ ಅಂತ ಲೋನ್ ಬಗ್ಗೆ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಸರ್, ನಿಮ್ಗೆ ಲೋನ್ ಬಗ್ಗೆ ಖಂಡಿತವಾಗ್ಲೂ ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಲೋನ್ ಆಗುತ್ತಾ ಅಂದ್ರೆ ನಿಮ್ಗೆ ಮೊದಲನೇದಾಗಿ ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಯಾವುದೇ ರೀತಿ ಚೆಕ್ ಬೌನ್ಸ್ ಆಗ್ಲಿ, ಗಾಡಿ ವೆಹಿಕಲ್ ಗಳು ತಗೊಂಡಿದ್ರೆ, ಅದ್ರಲ್ಲಿ ಕಂತು ನೀವು ಡ್ಯೂ ಏನಾದ್ರು ಇಕ್ಕಿದ್ರೆ ಸಿವಿಲ್ ಗಳು ಆಟೋಮೆಟಿಕ್ ಲೋನ್ ಆಗಿರುತ್ತೆ. ಇವಾಗಿನ ಇದ್ರಲ್ಲಿ ಸಿವಿಲ್ ಇಲ್ಲ ಅಂದ್ರೆ 100% ಲೋನ್ ಆಗಲ್ಲ. ಸಿವಿಲ್ ಚೆನ್ನಾಗಿತ್ತು ಅಂದ್ರೆ 100ಗೆ 120% ಗ್ಯಾರಂಟಿ ಲೋನ್ ಕೊಡ್ತಾರೆ. ನಿಮ್ಗೆ ಇವಾಗ ಒಂದ್ ಕಡೆಯಿಂದ ನಾವು ಗಾಡಿ ನೋಡ್ಕೊಂಡಾಗ ಸರ್, ಬಂದಿರೋ ಸ್ಟಾಕ್ ಅಲ್ಲಿ ನಾನು ಹೇಳ್ತೀನಿ. ಆಮೇಲೆ ಯಾವ ಮಾಡೆಲ್ ಇಂದ ಮೇಲೆ ನೀವು ಲೋನ್ ಕೊಡ್ತೀರಾ? ಸರ್, ನಮ್ಮಲ್ಲಿ ಮಿನಿಮಮ್ 12 ಮಾಡಲ್ ಮೇಲೆ ಇರ್ಬೇಕು ಸರ್. 12 ಮಾಡಲ್ ಗಿಂತ ಮೇಲೆ ಇದ್ರೆ ಮಾತ್ರ ಲೋನ್ ಆಪ್ಷನ್ ಸಿಗೋದು ನಿಮ್ಗೆ. ಲೋನ್ ಸಿಗುತ್ತೆ. 12 ಮಾಡಲ್ ಗಿಂತ ಕಮ್ಮಿ ಇತ್ತು ಅಂದ್ರೆ ಲೋನ್ ಆಪ್ಷನ್ 90% ಡೌಟ್ ಕೂಡ ಸಿಗೋದಿಲ್ಲ. 100% ಸರ್. ಮತ್ತೆ ನಮ್ಮ ವ್ಯೂವರ್ಸ್ ಇನ್ನು ದೊಡ್ಡ ಕಂಪ್ಲೇಂಟ್ ಏನಂದ್ರೆ, ಕಾಲ್ ಮಾಡ್ತೀವಿ ಸರ್, ಯಾರು ಫೋನ್ ಪಿಕ್ ಮಾಡಲ್ಲ ಅಂತ. ಸೊ ಅದು ಯಾಕೆ ಏನು ಅಂತ ಸ್ವಲ್ಪ ತಿಳಿಸ್ಕೊಟ್ಬಿಡಿ. ಇಲ್ಲ ನೀವು ತಿಳಿಸ್ಕೊಡ್ಲಿಲ್ಲ ಅಂದ್ರೆ ನಾನೇ ಹೇಳ್ಬೇಕಾಗತ್ತೆ. ಒಂದ್ ಸ್ವಲ್ಪ ತಿಳಿಸ್ಕೊಟ್ಬಿಡಿ. ಏನಿಲ್ಲ, ಏನಂದ್ರೆ ಇವಾಗ ರೆಗ್ಯುಲರ್ ಕಸ್ಟಮರ್ಸ್ ಬೇರೆ ಬರ್ತಾ ಇರ್ತಾರಲ್ವಾ. ಇವಾಗ ನಾವು ಫೀಲ್ಡ್ ವರ್ಕ್ ಹೋಗಿರ್ತೀವಿ, ನಮ್ಮ ಸೇಲ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಫೀಲ್ಡ್ ವರ್ಕ್ ಹೋಗಿರ್ತಾರೆ. ಇವಾಗ ಆಫೀಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಕೆಲವುದು ಕಾಲ್ಗಳು ಬಂದಾಗ ರಿಸೀವ್ ಮಾಡ್ತಾರೆ. ಕಸ್ಟಮರ್ಸ್ ಬರ್ತಾರಲ್ವಾ, ವಿಸಿಟಿಂಗ್ ಕಸ್ಟಮರ್ಸ್ ಬಂದಾಗ ಏನಾಗುತ್ತೆ, ಕಸ್ಟಮರ್ಸ್ ಹತ್ರ ಅವರು ಗಾಡಿಗಳು ತೋರ್ಸಿ ಫಿಸಿಕಲ್ ಆಗಿ ಎಲ್ಲ ಚೆಕ್ ಮಾಡಿಸ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರ ಹತ್ರ ಮಾತಾಡೋ ಟೈಮಲ್ಲಿ ಏನಾದ್ರು ಬಂದ್ರೆ ಬಿಸಿ ಮಾಡ್ಬೋದು. ಇಲ್ಲಾಂದ್ರೆ ಅವ್ರು ಫ್ರೀ ಆಗಿದ್ದಾಗಂತೂ 100% ಕಾಲ್ ರಿಸೀವ್ ಮಾಡ್ತಾರೆ ಸರ್. ನಾನು ಕೆಲವ್ರಿಗೆ ಹೇಳ್ತಾ ಇರ್ತೀನಿ ಸರ್, ಯಾಕಂದ್ರೆ ಕಾಲ್ ರಿಸೀವ್ ಮಾಡಿಲ್ಲ ಯಾಕಂದ್ರೆ ಡ್ಯೂಟಿ ಅವರ್ಸ್ ಅಲ್ಲಿ 100% ರಿಸೀವ್ ಮಾಡ್ತಾರೆ. ಇಲ್ಲಿ ಸ್ಟಾಫ್ ಇರೋದು ಕಮ್ಮಿ, 4-5 ಜನ ಸ್ಟಾಫ್ ಇರ್ತಾರೆ. ಸೊ ಡೈಲಿ 50-100 ಜನ ಇಲ್ಲಿ ಕಸ್ಟಮರ್ಸ್ ಬಂದು ವೆಹಿಕಲ್ಸ್ ನ ನೋಡ್ತಾ ಇರ್ತಾರೆ. ಅವ್ರಿಗೆ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ. ಸೊ ಆ ಮಧ್ಯದಲ್ಲಿ ಇನ್ನೂ ಆಫೀಸ್ ವರ್ಕ್ಗಳು ಇರ್ತವೆ. ಅದ್ರ ಮಧ್ಯದಲ್ಲಿ ಫೋನ್ ಕಾಂಟ್ಯಾಕ್ಟ್ಸ್ ಯಾವ್ದೋ ಕೆಲವೊಂದನ್ನ ಫ್ರೀ ಇದ್ದಾಗ ತೆಗಿತಾರೆ, ಮಾತಾಡ್ತಾರೆ. 100% ಫ್ರೀ ಇಲ್ಲದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೀವು ಯಾವ್ದೇ ಗಾಡಿ ನಾವು ವಿಡಿಯೋದಲ್ಲಿ ನೋಡಿದ್ದಾಗ್ಲಿ, ಇಲ್ಲ ಬೇರೆ ಯಾವ್ದೇ ಗಾಡಿ ನಿಮ್ಗೆ ಬೇಕು ಅಂತ ಫಿಕ್ಸ್ ಆಗಿದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡಿ ಪ್ಲೇಸ್ಗೆ. 100% ಸರ್. ಇನ್ನೊಂದ್ ಏನ್ ಆಪ್ಷನ್ ಅಂದ್ರೆ, ಅವ್ರಿಗೆ ಅಕಸ್ಮಾತ್ ಕಾಲ್ ರಿಸೀವ್ ಮಾಡ್ಲಿಲ್ಲ, ಬಿಸಿ ಬಂತು ಅಂದಾಗ ನೀವು ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ಯಾವ ಗಾಡಿ ನಿಮ್ಗೆ ಇಷ್ಟ ಆಗಿದೆ ಗಾಡಿ ಸರ್ ರಿಕ್ವೈರ್ಡ್ ಅಂತ ಹಾಕ್ಬಿಟ್ಟ ವೆಹಿಕಲ್ ಶ್ರೀರಾಮ್ ಆಟೋಮಾಲ್ದು ಒಂದು ಗ್ರೂಪ್ ಲಿಂಕ್ ಇದೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಾಯಿನ್ ಆಗಿ ನೀವು ಯಾವ್ದೇ ಗಾಡಿ ಬೇಕು ಅಂದ್ರೆ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಗೆ 100% ಸರ್. ಯಾಕಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೂ ವಾಟ್ಸ್ಆಪ್ ಅಲ್ಲಿ ನೋಡಿದ್ರೆ ಇಮಿಡಿಯೇಟ್ ಆಗೋದು, ಪಿಕ್ಚರ್ ಏನಾದ್ರು ಬೇಕಾದ್ರೆ ಇಮಿಡಿಯೇಟ್ ವ್ಯವಸ್ಥೆ ಮಾಡ್ತಾರೆ ಸರ್. ಆತರ ಏನಾಗಲ್ಲ, ಪ್ರಾಬ್ಲಮ್ ಆಗಲ್ಲ. ದಯವಿಟ್ಟು ಆತರ ಏನಾರ ಫೋನ್ಗಳು ಮಾಡಿದಾಗ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ. ಫ್ರೀ ಇದ್ದಾಗ 100% ರಿಸೀವ್ ಮಾಡ್ಬಿಟ್ಟು ಅದು ಏನ್ ಇನ್ಫಾರ್ಮೇಶನ್ ಬೇಕೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಮತ್ತೆ ಇಲ್ಲಿ ಏನೋ ಇವೆಂಟ್ ಬರೋರಿಗೆ ಏನೇನ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀರಾ? ಅದನ್ನ ಹೊಸ ವ್ಯೂವರ್ಸ್ಗೆ ಹೇಳ್ಬಿಡಿ ಸರ್. ಅದನ್ನ ಸರ್, ಹೊಸದಾಗಿ ಯಾರೇ ಇವೆಂಟ್ ಗೆ ಭಾಗವಹಿಸ್ತೀರಾ ಅಂದ್ರೆ ಆಧಾರ್ ಕಾರ್ಡ್ ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದೆ ಆಧಾರ್ ಕಾರ್ಡ್ ಇವಾಗ ಯಾಕಂದ್ರೆ ಹೊಸ ವಿಸಿಟರ್ ಕಸ್ಟಮರ್ಸ್ ತುಂಬಾ ಜನ ಬರ್ತಾ ಇದಾರೆ ನಮ್ಮಲ್ಲಿ.
ಆಧಾರ್ ಕಾರ್ಡ್ ಪಾನ್ ಕಾರ್ಡ್ KYC ಕಂಪಲ್ಸರಿ ಇರ್ಬೇಕು ಸರ್. ಓಕೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇತ್ತು ಅಂದ್ರೆ ಅವ್ರು KYC ಮಾಡ್ಲಿಕ್ಕೆ ನಮ್ಗೆ ಅದು ಅವ್ರದ್ದು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹ್ಮ್. ಕೆಲವ್ರದ್ದು ಆಧಾರ್ ಕಾರ್ಡ್ ಇಲ್ಲ, ಕೆಲವ್ರದ್ದು ಪಾನ್ ಕಾರ್ಡ್ ಇಲ್ಲ ಸೊ ಅಂದ್ರೆ ಎಂಟ್ರಿ ಒಳಗೋಗಕ್ಕೆ ಏನಕ್ಕಪ್ಪ ಇಷ್ಟೆಲ್ಲ ಏನೋ KYC ಅಂತಾರೆ. ಸೊ ಒಳಗೋಗಕ್ಕಲ್ಲ, ನೀವು ಯಾವ್ದೇ ಗಾಡಿ ಅದು ಅದೇ ತಗೊಂಡು misunderstanding ಇದೆ. Customer ಗೆ ರಿಜಿಸ್ಟ್ರೇಷನ್ಗೋಸ್ಕರ ಈ ಪ್ರಾಸೆಸ್ ಇಟ್ಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ಗೋಸ್ಕರ ಯಾಕಂದ್ರೆ ಒಂದ್ಸತಿ ಅವರು ವಿಸಿಟಿಂಗ್ ಮಾಡವ್ರೆ ಅಂತ ನಮ್ಗೆ ಕನ್ಫರ್ಮೇಶನ್ ಆಗಕ್ಕೆ ಅವ್ರಿಗೆ ಅದು ಪ್ರತಿ ಒಂದು ಆಕ್ಷನ್ ಆಯ್ತು ಅಂದ್ರೆ ಮೆಸೇಜ್ಗಳು ಹೋಗುತ್ತೆ. ಈವೆಂಟ್ ಇಂದ ಏನೇ ಬೇಕಾದ್ರೂ ಅವ್ರಿಗೆ ಇನ್ಫಾರ್ಮೇಶನ್ ಆ ಈವೆಂಟ್ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ 100% ಅವ್ರಿಗೆ ಲೈಫ್ ಲಾಂಗ್ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ಸರ್. ಖಂಡಿತ ಅವ್ರು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಮೊಬೈಲ್ ವಾಟ್ಸ್ಆಪ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಾವು ವೀಕ್ಲಿ ಎಷ್ಟು ಆಕ್ಷನ್ ಮಾಡ್ತೀವಿ, ಯಾವ ಗಾಡಿ ಸೇಲ್ಗಿದೆ ಅದು ಆಟೋಮೆಟಿಕ್ ಅದು ಗ್ರೂಪ್ ಅಲ್ಲಿ ಹೋಗುತ್ತೆ. ಸೊ ಮತ್ತೆ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡಬೇಕು ಸರ್. ಪ್ರೈಸ್ ಹೇಳಿ ಅಂತಾರೆ. ಸೊ ಪ್ರೈಸ್ ಯಾಕೆ ಹೇಳ್ತಿಲ್ಲ ಅಂದ್ರೆ, ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕೆಲವೊಂದು ಪ್ರೈಸಸ್ ಹೇಳಿ ಏನೋ ಕಸ್ಟಮರ್ಗೂ ಇಲ್ಲಿ ಸ್ಟಾಫ್ಗೂ ಕೆಲವೊಂದು ಗಲಾಟೆಗಳಾಗಿರೋ ಕಾರಣದಿಂದ ಪ್ರೈಸ್ ನ ಹೇಳ್ಬಾರ್ದು ಅಂತ ನಮ್ಮ ಏನೋ ಶ್ರೀರಾಮ್ ಆಟೋಮಾಲ್ ಕಂಪನಿ ಪ್ರೈಸ್ ಹೇಳೋದ್ ಬೇಡ, ಕಾಲ್ ಮಾಡ್ಲಿ, ಯಾವ್ದೇ ಗಾಡಿ ಪ್ರೈಸ್ ಬೇಕಂದ್ರೆ ಡೈರೆಕ್ಟ್ ಆಗಿ ಹೇಳಿ ಅಂತ. ಕೆಲವ್ರದ್ದು ಏನಾಗುತ್ತೆ ಅಂದ್ರೆ ನಮ್ಗೆ ಪ್ರೈಸ್ ಇರೋ ಜಾಗದಲ್ಲಿ ಕೇಳ್ಕೊಂತಾರೆ. ಅವ್ರು ಗಾಡಿ ಬಂದಿ ಸಿಚುವೇಶನ್ ನೋಡಿರಲ್ಲ, ಗಾಡಿ ಕಂಡೀಷನ್ ನೋಡಿರಲ್ಲ. ಈಗ ನಾವು ಅದು ಮಾಡಲ್ ಮೇಲೆ ನಾವು ಕೆಲವ್ದು ಕೋಟಿಂಗ್ ಮಾಡಿರ್ತೀವಿ, ಗಾಡಿ ಡಾಕ್ಯುಮೆಂಟ್ಸ್ ಮೇಲೆ ಒಂದು ಪ್ರೈಸಿಂಗ್ ಕೋಟಿಂಗ್ ಮಾಡಿರ್ತೀವಿ. ಅವ್ರು ಬಂದು ಫಿಸಿಕಲ್ ಆಗಿ ಅವ್ರು ಆಕ್ಷನ್ ಅಲ್ಲಿ ಭಾಗವಹಿಸಿದ್ರೆ ಸರ್, ಅವ್ರಿಗೆ ಏನ್ ಪ್ರೈಸ್ ಸಿಗ್ಬೇಕು ಅನ್ನಿಸ್ತದೆ ಆ ಪ್ರೈಸ್ ಗೆ ಸಿಕ್ಕಿದ್ರೆ ಮಾರ್ಕೆಟ್ ಗಿಂತ ಏನೋ 100% ಹೆಚ್ಚು ಕಮ್ಮಿ ಸಿಗುತ್ತೆ. ಖಂಡಿತ. ಸೊ ಅದಕ್ಕೋಸ್ಕರನ ನಾನು ಪ್ರೈಸ್ ನ ರಿವೀಲ್ ಮಾಡ್ತಾ ಇಲ್ಲ. ಎಲ್ಲೋ ಅಲ್ಲೊಂದ್ ಗಾಡಿ ಇದು ಈ ಗಾಡಿ 100% ಅವ್ರು ಫಿಸಿಕಲ್ ಆಗಿ ನೋಡಿದ್ರೇನೆ ಸರ್ ಅವ್ರಿಗೆ ಗಾಡಿ ಬಗ್ಗೆ ಗ್ಯಾರಂಟಿ ಗೊತ್ತಾಗ್ಬೇಕಂದ್ರೆ ಅದಕ್ಕೋಸ್ಕರ ಪ್ರೈಸ್ ನಾವ್ ಹೇಳ್ಬೋದು, ನಾವ್ ಹೇಳ್ತೀವಿ ಅಂದ್ಬಿಟ್ಟು ಅವ್ರು ಯಾಕಂದ್ರೆ ಇರೋ ಜಾಗದಲ್ಲಿ ಅವ್ರು ತಗೊಳ್ಲಿಕ್ಕೂ ಆಗಲ್ಲ ಗಾಡಿನ. ಅವ್ರು ಬಂದು 100% ಫಿಸಿಕಲ್ ಅವ್ರ ಆಕ್ಷನ್ ಅಲ್ಲಿ ಭಾಗವಹಿಸ್ಲಿ ಸರ್. ಭಾಗವಹಿಸ್ಬಿಟ್ಟು ಗಾಡಿ ಟ್ರಯಲ್ ನೋಡಿ, ಟೆಸ್ಟ್ ಡ್ರೈವ್ ನೋಡ್ಬಿಟ್ಟು ಗಾಡಿ ಚೆಕ್ ಮಾಡ್ಕೊಂಡು ನಮ್ ಇವೆಂಟ್ ಅಲ್ಲಿ ಭಾಗವಹಿಸ್ಲಿ ಸರ್. 100% ಇಷ್ಟ ಆದ್ರೆ ಗಾಡಿ ತಗೊಂತಾರೆ ಸರ್. ಫ್ರೆಂಡ್ಸ್ ಇಷ್ಟೇನೆ. ಪ್ರೈಸ್ ಯಾಕೆ ಹೇಳ್ತಿಲ್ಲ ಅಂತ ನಿಮ್ ಕ್ಲಾರಿಟಿ ಕೊಡ್ಬೇಕಾಗಿತ್ತು, ಅದಕ್ಕೆ ಕೊಟ್ಟಿದ್ದೀನಿ. ಕೆಲವೊಂದು ಹಿಂದೆ ವಿಡಿಯೋಸ್ ಮಾಡಿದೀನಿ, ನೀವು ನೋಡಿರ್ತೀರಾ. ಆ ವಿಡಿಯೋಸ್ ಅಲ್ಲಿ ಏನಾಗಿದೆ, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಕಸ್ಟಮರ್ ನಾನ್ ವಿಡಿಯೋದಲ್ಲಿ ಆ ಪ್ರೈಸ್ ನೋಡಿದ್ದೆ, ಮತ್ತೆ ಇಲ್ಲಿ ಸೊ ಇಲ್ಲಿ ಬೆಡ್ಡಿಂಗ್ ಇರುತ್ತೆ ಅಂತ ಹೇಳ್ತೀರಾ, ಬಂದ್ಮೇಲೆ ಚೇಂಜ್ ಮಾಡ್ತೀರಾ ಅಂತ ಕ್ವೆಶ್ಚನ್ಗಳು ಮಾಡ್ತಿದ್ದಾರೆ. ಈ ತರ ಗಲಾಟೆಗಳಾಗಿರೋದ್ರಿಂದ ಕಂಪನಿ ಒಂದು ರೂಲ್ಸ್ ತಗೊಂಡಿದೆ, ಯಾಕಂದ್ರೆ ಪ್ರೈಸ್ ಹೇಳ್ಬಾರ್ದು ಅಂತ ಹೇಳಿ. ಅದು ಸಿವಿಲ್ ಗಳು ಚೆಕ್ ಮಾಡಿದಾಗ ಲೋನ್ ಕೆಲವರು ಅವ್ರಿಗೆ ಆಗಿಲ್ಲ ಅಂದ್ರೆ ಬಂದ್ಬಿಟ್ಟು ನಮ್ ಗಲಾಟೆಗಳು ಮಾಡ್ತಾರೆ. ನಮ್ಮ ಹೆಸರು ನಮಗೆ 50,000 ನೀವು ಗಾಡಿ ಕೊಟ್ಬಿಡ್ತೀರಾ ಅಂತ ಹೇಳ್ತೀರಾ. ನಮ್ಗೆ 50,000 ಮತ್ತೆ ಗಾಡಿ ಸಿಗ್ತದೆ ಅಂತ ನಾವು ಬಂದಿದೀವಿ, ನಮ್ಗೆ ಕೊಟ್ಟಿಲ್ಲ. ಅವ್ರದ್ದು ನೋಡಿದ್ರೆ ಸಿವಿಲ್ ಇರಲ್ಲ. ಆ ತರ ಇದ್ದಾಗ ಸಿಚುಯೇಷನ್ಗಳು 50,000 ನಾವು ಗಾಡಿನೂ ಕೊಡಕ್ಕಾಗಲ್ಲ ಸರ್. ಸೊ ಅದಕ್ಕೋಸ್ಕರನೇ ನನ್ನ ಚಾನಲ್ ಅಲ್ಲಿ ಯಾವುದೇ ವಿಷಯ ಆಗ್ಲಿ ಟ್ರೂತ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಏನಿದೆಯೋ ಅದನ್ನೇ ತೋರಿಸ್ತೀನಿ. 100% ಸರ್. ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಓಕೆ ಸರ್, ಸ್ಟಾರ್ಟ್ ಮಾಡಿ ಸರ್. 2017 ಮಾಡಲು ಸರ್, 207 ಗಾಡಿ. ಸಿಮೆಂಟ್ ಹೊಡೆಯಕ್ಕೆ, ಕಬ್ಣ ಹೊಡೆಯಕ್ಕೆ ನಂಬರ್ 1 ಗಾಡಿ ಸರ್ ಇದು. 207 ಟೋಯಿಂಗ್ ವೆಹಿಕಲ್, ಟೋಯಿಂಗ್ ಮಾಡಕ್ಕೂ ಯೂಸ್ ಮಾಡ್ಬೋದು ಈ ಗಾಡಿ. ಒಂದ್ ರೌಂಡ್ ತೋರಿಸ್ಬಿಡಿ ಸರ್ ಈ ಗಾಡಿನ, ಯಾಕಂದ್ರೆ ನಮ್ಮ ಹತ್ರ ಇರೋದು ಸಿಂಗಲ್ ಒಂದೇ ಗಾಡಿ. ಅಪ್ ಟು 50% ಟೈರ್ ಕಂಡೀಷನ್ ಕೂಡ ಇದೆ. ಸೊ ನೀವು ಏನ್ ಬೇಕಾದ್ರೂ ರಿಪೇರಿ ಮಾಡುವಂತ ಕೆಲಸನೇ ಇಲ್ಲ, ಗಾಡಿ ಮಾತ್ರ ಸೂಪರ್ ಆಗಿದೆ. ಟೋಯಿಂಗ್ ಬೇಕಾದ್ರೆ ಟೋಯಿಂಗ್ ಗಾಡಿ ಮಾಡ್ಕೊಬಹುದು, ಇಲ್ಲ ಯಾವ್ದಾದ್ರು ಸಿಮೆಂಟ್ ಹೊಡೆಯಕ್ಕಂತೂ ಮಸ್ತಾಗಿದೆ. ಮಾಡ್ಸಿರೋ ಗಾಡಿ ಇದ್ದಂಗೆ ಸರ್. ಸೊ ಅದೇ ರೀತಿ ಜನ ಡಾಕ್ಯುಮೆಂಟ್ಸ್ ಇದೆಯಾ ಸರ್? 100% ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ಸರ್. ಇದು ಬಂದು 2015 ಮಾಡಲು ಸರ್, 2015 ಮಾಡಲು ಜನ ಯೋಧ ಸರ್. ಓಕೆ, ಇದಕ್ಕೂ ನಿಮ್ಗೆ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ಸರ್. ಇದಕ್ಕೂ ಎಲ್ಲ ಡಾಕ್ಯುಮೆಂಟ್ ಸಿಗುತ್ತೆ ನಿಮ್ಗೆ. ಅಕಸ್ಮಾತ್ ಏನಾದ್ರು ಇನ್ಸೂರೆನ್ಸ್ ಏನಾದ್ರು ಲ್ಯಾಪ್ಸ್ ಆಗಿದ್ರೆ ಇನ್ಸೂರೆನ್ಸ್ ಒಂದು ಕಟ್ಕೊಂಡ್ರೆ ನಾವು ಗಾಡಿ ರಿಲೀಸ್ ಕೊಡ್ತೀವಿ ಸರ್. ಓಕೆ, ಇದು ಕೂಡ ಸಿಗುತ್ತೆ ಗಾಡಿಗಳು. ಸೊ ಈ ತರ ಗಾಡಿಗಳು ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗೋದು ತುಂಬಾ ಕಷ್ಟ. ಸೊ ಇಲ್ಲಿಗೆ ಬಂದ್ರೆ ನಿಮ್ಗೆ ಏನೋ ಈವೆಂಟ್ ಬಂದ್ರೆ ಈವೆಂಟ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಕಮ್ಮಿಗೆ ಸಿಗುತ್ತೆ ಸರ್ ಗಾಡಿ. ಓಕೆ, ಈವೆಂಟ್ ಸರ್, ಪ್ರತಿ ಗುರುವಾರ ಈವೆಂಟ್ ಪ್ರತಿ ಗುರುವಾರ ಈವೆಂಟ್ ಹೇಳ್ತಾ ಇದೀನಿ. ಹಳಬರ್ಗ್ ಗೊತ್ತಿದೆ. ನಾವು ಮಂತ್ಲಿ ಒಂದ್ ಟೈಮ್ ಸಂಡೇ ನಾವು ಒಂದೊಂದು ಈವೆಂಟ್ ಮಾಡ್ತೀವಿ ಸರ್. ಪ್ರತಿ ಗುರುವಾರ ಇರುತ್ತೆ. ಮಂತ್ ಎಂಡ್ ಅಲ್ಲಿ ನಾವು ಒಂದ್ ಸಂಡೇ ಸ್ಪೆಷಲ್ ಈವೆಂಟ್ ಯಾವತ್ತಾದ್ರೂ ಇದ್ರೆ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಸರ್. ಗ್ರೂಪ್ ಅಲ್ಲಿ ಸರ್ ಒಂದು ಈವೆಂಟ್ ಬಂದು ಭಾಗವಹಿಸಿದ್ರೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಸ್ಪೆಷಲ್ ಈವೆಂಟ್ ಎಲ್ಲ ಯಾವಾಗ ಇರುತ್ತೆ ಎಲ್ಲ ಪೂರ್ತಿ ಸ್ಪೆಷಲ್ ಈವೆಂಟ್ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಪ್ಲಸ್ ಇದು ನೋಡಿ ಸರ್, 2015 ಮಾಡಲು ಸರ್. ಓಕೆ, ಲೋ ಬಜೆಟ್ ಅಲ್ಲಿ ಸಿಗುತ್ತೆ ಗಾಡಿ ಸರ್ ಇದು. ಸೊ ಇದಕ್ಕೆಲ್ಲ ಅಂದ್ರೆ ಡಾಕ್ಯುಮೆಂಟ್ ಇದೆ, ಇನ್ಸೂರೆನ್ಸ್ ಒಂದಿಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ ಇದೆ. ಯಾರಾದ್ರೂ ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಟಾಟಾ ಸೂಪರ್ ರೈಸ್ ಮಿಂಟ್ ಸರ್ ಇದು. ಓಕೆ, ಈ ಗಾಡಿ ಬೇಕಾದ್ರೆ ಕಮ್ಮಿ ಬಜೆಟ್ ಅಲ್ಲಿ ಸಿಗುತ್ತೆ ಸರ್. ಯಾರು ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅನ್ನೋರು ಬಂದ್ ತಗೊಂಬೋದು ಸರ್. ಸರ್ ಇದು ನೋಡಿ ಸರ್, 2030
V30 ಸರ್ 2020 ಮಾಡಲು ಸರ್ 20 ಮಾಡಲು V30 ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಸಿಗುತ್ತೆ ಸರ್ 100% ಎಲ್ಲ ತುಂಬಾ ಒರಿಜಿನಲ್ ಬೇಡಿಕೆ ಇರುವಂತ ಗಾಡಿ ಇದು. V30 ಗಾಡಿಗಳು ತುಂಬಾ ಡಿಮ್ಯಾಂಡ್ ಇದೆ ಸರ್. ಹೌದು 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 ಹೌದು. ಮತ್ತೆ ಇದು ಸೂಪರ್ ಸರ್ ಏಸ್ ಸೂಪರ್ ಎಸಿ 2014 ಮಾಡಲು, ಸೂಪರ್ ಎಸಿ 15 ಮಾಡಲು ಸರ್. ಹಾ. ಇದು ನಿಮ್ಗೆ ಒರಿಜಿನಲ್ RC ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ ಸಿಗುತ್ತೆ ವಿತ್ ಟಾರ್ಪಲ್ ಎಲ್ಲ ರೆಡಿ ಇದೆ ಸರ್. ಬಾಡಿ ಟಾರ್ಪಲ್ ಎಲ್ಲ ಬಾಡಿ ಎಲ್ಲ ಕಟ್ಟಿ ಬಿಟ್ಟಿದ್ದಾರೆ. ತಗೊಂಡೋಗೋದು ಸರ್ ಅಷ್ಟೇ. ತಗೊಂಡೋಗೋದು ನ್ಯೂ ಮಾಡಲ್ ಅಪ್ ಟು ಯಾವ 80 ಲೋ ಬಜೆಟ್ ಅಲ್ಲಿ 90% ನೋಡ್ಬೇಕಂತ ಇರೋರು ನೋಡಿ ಸರ್, ಇವೆಲ್ಲ ಯೂಸ್ ಆಗುತ್ತೆ ಸರ್. ಗಾಡಿ ಟೈರ್ ಎಲ್ಲಾನು ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಟೈರ್ ಸ್ವಲ್ಪ ಎಲ್ಲ ನಿಮ್ ಮಳೆ ಗಾಡಿ ಬಂದು ಒಳಗಡೆ ಮಣ್ಣು ತೋರಿಸ್ತೀನಿ. ಕೂತ್ಕೊಂಡಿದೆ ಅಷ್ಟೇ. ಕಮ್ಮಿ ಬಜೆಟ್ ಅಲ್ಲಿ ಯಾರೇ ನೋಡೋದಿದ್ರು ನೋಡಿ ಸರ್, ಸೂಪರ್ ಎಸಿ ಆಗುತ್ತೆ. ನೀಟಾಗಿ ಟಾರ್ಪಲ್ ಕಟ್ಟಿದ್ದಾರೆ. ತಗೊಂಡೋದ್ರೆ ನಿಮ್ಗೆ ₹1 ಖರ್ಚಿರಲ್ಲ. ನೋಡಿ ಸೂಪರ್ ಆಗಿ ಇಟ್ಕೊಂಡಿದ್ದಾರೆ. ಯಾರು ಬೇಕು ಅನ್ನೋರು ನೋಡಿ ವಿಸಿಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಅಲ್ಲಿ ಕೊಟ್ಟಿರ್ತೀನಿ. ಕಾಲ್ ಮಾಡಿ. ಒಂದ್ ವೇಳೆ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಸರ್ ಲೊಕೇಶನ್ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲೇ ಬರ್ತಾರೆ ಅವರು. ಸರ್ ಸೋಲೂರು ಶ್ರೀರಾಮ್ ಆಟೋಮಾಲ್ ಸರ್, ಕುಣಿಗಲ್ ಬೆಂಗಳೂರು ರೋಡ್. ಕಡೆಯಿಂದ ಬಂದ್ರೆ ಹೆಂಗ್ ಬರ್ಬೇಕು? ಬೆಂಗಳೂರು ಕಡೆಯಿಂದ ಹೆಂಗ್ ಬರ್ಬೇಕು ಸರ್? ಬೆಂಗಳೂರು ಕಡೆಯಿಂದ ಬಂದ್ರೆ ನೆಲಮಂಗಲ ಹಾಸನ ಹೈವೇ. ಓಕೆ. ನೆಲಮಂಗಲದಿಂದ ಕಿಲೋಮೀಟರ್ ಒಂದು 14 ರಿಂದ 15 ಕಿಲೋಮೀಟರ್ ಆಗುತ್ತೆ. ಕಿಲೋಮೀಟರ್. ಹಾಸನ್ ರೋಡ್ ಅಲ್ಲಿ ನೆಲಮಂಗಲ ಬಿಟ್ರೆ ಹಾಸನ್ ಟೋಲ್ main ಬರುತ್ತೆ. ಟೋಲ್ ಆದ್ಮೇಲೆ ಒಂದು 13 ಕಿಲೋಮೀಟರ್ಗೆ ಬಂದ್ರೆ ನಮಗೆ ಲೆಫ್ಟ್ ಸೈಡ್ ಮೈನ್ ರೋಡ್ ರೋಡಲ್ಲೇ ಯಾರು ಕಾಣಿಸುತ್ತೆ. ತುಮಕೂರು ಕಡೆಯಿಂದ ಬಂದ್ರೆ ದಾವಸ್ಪೇಟೆಯಿಂದ ಬರ್ಬೋದು. ಓಕೆ. 2 ರೋಡ್ ಇದೆ ಸರ್. ಒಂದು ಕುದೂರು ಕಡೆಯಿಂದನೂ ಬರ್ಬೋದು, ಹ್ಮ್. ದಾವಸ್ಪೇಟೆಯಿಂದ ಬರ್ಬೋದು, ಈ ಕಡೆ ನೆಲಮಂಗಲದಿಂದ ಸೊ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ. ಸೊ ಆನ್ ಮಾಡ್ಕೊಳ್ಳಿ, ಡೈರೆಕ್ಟ್ ನಿಮ್ಗೆ ಇಲ್ಲಿಗೆ ಕರ್ಕೊಂಡ್ ಬರುತ್ತೆ. ಸರ್ ಇನ್ನೊಂದು ಇಂಟ್ರಾ ಇದೆ V30 ನೋಡಿ ಸರ್. ಹೇಳಿ ಸರ್. 2020 ಮಾಡಲು ಸರ್. ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ. ಎಲ್ಲಾ ಡಾಕ್ಯುಮೆಂಟ್ ನಿಮ್ಗೆ ಇನ್ಸೂರೆನ್ಸ್ ಸಹ ಹಾ. ಫ್ರೆಶ್ ಆಗಿ ಸಿಗುತ್ತೆ ಸರ್. ಗಾಡಿ ಸೂಪರ್ ಆಗಿದೆ ನೋಡಿ ಸರ್. ಓಕೆ. ಸೊ ಇದಕ್ಕೂ ಇಂಜಿನ್ ಮಾತ್ರ ಸಖತ್ತಾಗಿದೆ ಸರ್. ಬಂದಿ ಗಾಡಿ ನಾವು ಟೆಸ್ಟ್ ಡ್ರೈವ್ ನೋಡ್ಬಿಟ್ಟೆ ಬೇಕಾದ್ರೆ ವ್ಯಾಪಾರ ಮಾಡ್ಬೋದು ಸರ್. ಇಲ್ಲಿ ನೀವು ಈವೆಂಟಿಗೆ ಬರೋರು ನಾನು ಪದೇ ಪದೇ ಹೇಳ್ತೀನಿ, ಗಾಡಿ ಬಗ್ಗೆ ಗೊತ್ತಿಲ್ಲದೆ ಅಂತೂ ಬರಬೇಡಿ. ಬನ್ನಿ, 1 ಅವರ್ ಮುಂಚೆ ಬನ್ನಿ. ಏನೋ ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ, ಕಟ್ಕೊಂಡು ಗಾಡಿನ ನೀಟಾಗಿ ಟೆಸ್ಟ್ ಡ್ರೈವ್ ಇರುತ್ತೆ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಗಾಡಿ ಓಕೆ ಈವೆಂಟ್ ಅಲ್ಲಿ ಬಂದ್ರೇನೆ ಸರ್ ನಾವು ಅವ್ರಿಗೆ ಕಮ್ಮಿ ಮಾಡ್ಲಿಕ್ಕೆ ಆಗೋದು. ಈವೆಂಟ್ ಗೆ ನಾವು ತೋರಿಸ್ಬಿಟ್ಟು ಕಮ್ಮಿ ಮಾಡಿ ಬಜೆಟ್ ಮಾಡಬಹುದು ಸರ್. ಬೇರೆ ಟೈಮ್ ಅಲ್ಲಿ ಬಂದಾಗ ಕಮ್ಮಿ ಮಾಡಕ್ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ. ಈವೆಂಟ್ ಅಲ್ಲಿ ಭಾಗವಹಿಸಿದ್ರೆ ಮಾತ್ರ ಅದು ನಮ್ಗೆ ನೆಗೋಷಿಯಬಲ್ ಅಲ್ಲಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಮಾಡಬಹುದು. ಓಕೆ. ಇನ್ನೊಂದು ಫಿಕ್ಸ್ಡ್ ಕಂಟೈನರ್ V20 ಇಂಟ್ರಾನೇ ಇದೆ. ಹೌದು ಸರ್. ಇದು ಇಂಟ್ರಾ V20 ಸರ್. ಇದು ಇದು ನಿಮ್ಗೆ ಒರಿಜಿನಲ್ RC ಕಾರ್ಡ್ ಡಾಕ್ಯುಮೆಂಟ್ ಎಲ್ಲ ಸಿಗುತ್ತೆ ಸರ್. ಇದು ಯಾರಾದ್ರೂ ಕಂಪನಿಗೆ ಓಡಿಸೋರಾಗಿದ್ರೆ ಕಂಟೈನರ್ ರೆಡಿ ಇದೆ ನೋಡಿ ಸರ್. ಕಂಪನಿಗೆ ಓಡಿಸೋರಾಗಿದ್ರೆ ಒಂದ್ ಸ್ವಲ್ಪ ಸೂಪರ್ ಗಾಡಿ ಇದೆ. ಹೌದು ಸರ್. 2020 ಮಾಡಲು ಸರ್. ಇದು 3 ವರ್ಷ 4 ವರ್ಷ ಗಾಡಿ ಅಟ್ಯಾಚ್ ಮಾಡ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಚೆನ್ನಾಗಿರುತ್ತೆ. OTL ಎಲ್ಲ ಹಾಕೊಂಬೋದು. ಫಿಕ್ಸ್ಡ್ ಕಂಟೈನರ್, ಲಾಕ್ ಸಿಸ್ಟಮ್ ಎಲ್ಲ ಇದೆ, ಚೆನ್ನಾಗಿರುತ್ತೆ. ಹಾಗೆ ಬಂದ್ರೆ 2019 ಮಾಡಲು ಸರ್. ನೋಡಿ ಸರ್ V10 19 ಮಾಡಲ್ಲ. ಹೌದು ಸರ್. 2019 ಮಾಡಲು ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ಸರ್. ಇದಕ್ಕೊಂದು ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಸಿಗುತ್ತೆ. ನೋಡಿ ಸರ್, ಯಾರಾದ್ರೂ ಇಷ್ಟಪಟ್ಟಿದ್ರೆ V10, ಕೆಲವರು V10 ಇಷ್ಟಪಡ್ತಾರೆ, ಕೆಲವರು ಟ್ರಾನ್ಸ್ಫರ್ ಎಲ್ಲ ನೀವೇ ಮಾಡ್ಕೊಡ್ತೀರಾ ಡಾಕ್ಯುಮೆಂಟ್ಸ್ ಯಾರಾದ್ರೂ ಗಾಡಿ ತಗೊಂಡ್ರೆ? 100% ಸರ್. ಗಾಡಿ ಒರಿಜಿನಲ್ ಡಾಕ್ಯುಮೆಂಟ್ ಇರುತ್ತೆ ನಮ್ಮ ಹತ್ರ. ಇನ್ಸೂರೆನ್ಸ್ ಕೆಲವು ಗಾಡಿಗೆ ಇರುತ್ತೆ, ಕೆಲವು ಗಾಡಿಗೆ ಲ್ಯಾಪ್ಸ್ ಆಗಿರುತ್ತೆ, ನಿಂತಿರ್ತಾವಲ್ವಾ. ಕೆಲವು ಗಾಡಿ ಲ್ಯಾಪ್ಸ್ ಆಗಿರುತ್ತೆ. ನಮ್ಮಲ್ಲಿ ಇನ್ಸೂರೆನ್ಸ್ ಎಲ್ಲ ಕಟ್ತೀವಿ. ನಮ್ಮಲ್ಲಿ ಶ್ರೀರಾಮದಲ್ಲಿ ನೀವು ಇನ್ಸೂರೆನ್ಸ್ ಎಲ್ಲ ಫೆಸಿಲಿಟಿ ಇದೆ, ನೀವು ಮಾಡಿಸ್ಕೊಬಹುದು. ಇನ್ಸೂರೆನ್ಸ್ ಬೇರೆ ಇಲ್ಲೇ ಮಾಡಿಸ್ಕೊಟ್ರು ನೀವೇ ಮಾಡಿಸ್ಕೊಳ್ಬೇಕು. ರನ್ನಿಂಗ್ ಇದ್ರೆ ನಾವು ರನ್ನಿಂಗ್ ಕೊಡ್ತೀವಿ. ಲ್ಯಾಪ್ಸ್ ಆಗಿದ್ರೆ ನೀವು ಕಟ್ಕೊಟ್ರೆ, ಯಾವ್ದೇ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದ್ರು ನೀವು ಇಲ್ಲೇ ಮಾಡಿ ಕೊಡ್ತೀವಿ ಸರ್. ಅದೆಲ್ಲ ನೀವು ಮಾಡಿಸ್ಕೊಬೇಕು. ಮತ್ತೆ ಪ್ಲಸ್ ಏನಾಗುತ್ತೆ ಆಗುತ್ತೆ ನಿಮ್ಗೆ CC ಕಂಡೀಷನ್ ನಾವು ಗಾಡಿ ಕೊಡ್ತೀವಿ. ಓಕೆ. ಡಾಕ್ಯುಮೆಂಟ್ ಚಾರ್ಜಸ್ ನಾವು ತಗೊಂತೀವಿ ಅಷ್ಟೇ, ₹2000. ಬಿಟ್ರೆ CC ಕಂಡೀಷನ್ ಎಷ್ಟೇ ಆದ್ರೂ ನಮ್ಮ ಕಂಪ್ನಿ ನೋಡ್ಕೊಡುತ್ತೆ. ಓಕೆ. ಸೊ ಇನ್ನೊಂದು V10 ಸರ್. ಇದು 2019 ಮಾಡಲು ಸರ್. ಇದೊಂದು V10. ಇದು ಸರ್ ನಿಮ್ಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸಹ ಸಿಗುತ್ತೆ ಸರ್. ಇದು ಓಕೆ. ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ, ಎಲ್ಲ ರನ್ನಿಂಗ್ ಸಿಗುತ್ತೆ. ಸೊ ಇನ್ನೊಂದಿದೆ ಸರ್, ಟಾಟಾ AS ಗೋಲ್ಡ್ ಸರ್. ಇದು ಓಲ್ಡ್ ಈಸ್ ಗೋಲ್ಡ್. ಹೌದು ಸರ್. ಟಾಟಾ AS ಗೋಲ್ಡ್ 2018 ಮಾಡಲು ಸರ್. ಇದು 18 ಮಾಡಲು. ಟೈರ್ ಎಲ್ಲ ಸ್ವಲ್ಪ ತಿಂದಿದೆ, ಕಡಿಮೆ ರೇಟ್ಗೆನೆ ಸಿಗ್ತವೆ ಇವೆಲ್ಲಾನು. ನಿಮ್ಗೆ ನೆಗೋಷಿಯಬಲ್ ಸಿಗುತ್ತೆ ಸರ್. ನಮ್ಮ ಬೆಂಗಳೂರಲ್ಲೇ ಲೋಕಲ್ ಓಡಿಸ್ಕೊಬೇಕು, ಪೋರ್ಟರ್ ಓಡಬೇಕು, ಡೈಲಿ ದುಡಿಯೋರ್ಗೆ ಅಂತೂ ಒಳ್ಳೆ ಗಾಡಿ ಇದು. ನೋಡಿ 18 ಮಾಡಲು ಸರ್. 18 ಮಾಡಲು ನೆಗೋಷಿಯಬಲ್ ಸೇಲಿಂಗ್ ಅಲ್ಲಿ ಇರುತ್ತೆ ನೋಡಿ ಸರ್. 18 ಮಾಡಲು ನೆಗೋಷಿಯಬಲ್ ಅಲ್ಲೇ ಕೊಡ್ತೀವಿ ಸರ್. ನೆಗೋಷಿಯಬಲ್ ರೇಟ್ ಗೆ ಒರಿಜಿನಲ್ RC ಕಾರ್ಡ್ ಇದೆ, ನೆಗೋಷಿಯಬಲ್ ರೇಟ್ ಅಲ್ಲಿ ಸಿಗುತ್ತೆ. ಈವೆಂಟ್ ಗೆ ಬಂದ್ರೆ ಕಡಿಮೆಗೆ ಸಿಗುತ್ತೆ. ಹೌದು ಸರ್. ಇಲ್ಲಿ ಬನ್ನಿ ಸರ್. ಸರ್ ಸೀರಿಯಲ್ ನಂಬರ್ 38 ಸರ್. 2015 ಮಾಡಲ್ ಸರ್. ಇದು ಟಾಟಾ AS HT ನ ಇದು? ಹೌದು ಸರ್. ಯಾವ್ದಾರ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ 2015 ಮಾಡಲು ಗಾಡಿ ನೋಡಿ ಸರ್. HT ಎಲ್ಲ ರೆಡಿ ಇದೆ, ಚೆನ್ನಾಗಿದೆ ಗಾಡಿ, ಒಳ್ಳೆ ಸೇಲ್ ಇದೆ. ಹೌದು ಸರ್. ಸೊ
ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಸರ್? 100% ಸರ್, ರನ್ನಿಂಗ್ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಿಗುತ್ತೆ. ನೋಡಿ ಇವೆಲ್ಲ ಸೀರಿಯಲ್ ನಂಬರ್ ಹಾಕಿ ಹಂಗೆ ಇಕ್ಕಿದ್ದಾರೆ. ನೆಕ್ಸ್ಟ್ ಗುರುವಾರಕ್ಕೆ ಇವೆಂಟ್ ಇದೆ. ಅದು ಇವೆಂಟ್ ಇವೆಂಟ್ಗೂ 99% ಇವೆಂಟ್ಗೆ ಬಂದ್ರೇನೆ ಬೆಟರ್ 100% ಸರ್. ಯಾಕಂದ್ರೆ ಇವೆಂಟ್ ಬಂದ್ರೆ ಅವ್ರಿಗೆ ನೆಗೋಷಿಯಬಲ್ ಸೇಲಿಂಗ್ ಸಿಗುತ್ತೆ, ಫಿಸಿಕಲ್ ಆಕ್ಷನ್ ಅಲ್ವಾ ಸರ್. ಹೌದು ನಾನ್ ಸರ್. ಇದು ನಾರ್ಮಲ್ ಸರ್ ಟ್ರ್ಯಾಕ್ಟರ್ ಅಂತ ನನ್ನ ತಲೆ ತಿಂತಾರೆ ಸರ್. ಟ್ರ್ಯಾಕ್ಟರ್ ಬಗ್ಗೆ ಸ್ವಲ್ಪ ನೀಟಾಗಿ ಡೀಟೇಲ್ಸ್ ಕೊಟ್ಬಿಡಿ. ಇದಾವ್ ನೋಡಿ ಸರ್ ಗಾಡಿಗಳು ಯಾವ್ದು ಬೇಕು. MF ಬೇಕಾ, ಸದ್ಮಾನ್ ಬಲವಾನ್ ಬೇಕಾ, VST ಶಕ್ತಿ ಬೇಕಾ, ಜಾಂಡೀರ್ ಬೇಕಾ, ಬಲವಾನ್ ಬೇಕಾ, ತಿರ್ಗಾ ಇನ್ನೊಂದು ಇದೆ ನೋಡಿ, ಅಲ್ಲಿ ಪವರ್ ಟ್ರ್ಯಾಕ್ ಇದೆ. ಸುಮಾರು ಒಂದು 10 ಗಾಡಿ ಇದೆ ನೋಡಿ. ಯಾವ ಗಾಡಿ ಬೇಕು ನೋಡಿ ಸರ್. ಮಿನಿ ಗಾಡಿ ಬೇಕಾದ್ರೆ ಮಿನಿ ಗಾಡಿ ಐತೆ, ದೊಡ್ಡ ಗಾಡಿ ಬೇಕಾದ್ರೆ ದೊಡ್ಡ ಗಾಡಿ ಐತೆ. 70% ಟೈರ್ ಕಂಡೀಷನ್ ಇದೆ ಸರ್. ಡಿಮ್ಯಾಂಡೆಡ್ ಇರುವಂತ ಗಾಡಿ ಮಾರ್ಕೆಟ್ ಅಲ್ಲಿ ಸರ್ ಇದು. ಸರ್ ಏನ್ ಸರ್ ಅದು ಮಾಡಲು? 2021 ಮಾಡಲ್ ಸರ್. 21 ಮಾಡಲ್. ಹೌದು. ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ? ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ಸರ್. 2021 ಮಾಡಲು ವೈಟ್ ಬೋರ್ಡ್ ಗಾಡಿ ಸರ್. ಹೌದು ವೈಟ್ ಬೋರ್ಡ್ ಗಾಡಿ. ನೆಗೋಷಿಯಬಲ್ ಅಲ್ಲೇ ಸಿಗುತ್ತೆ ಸರ್. ಒಳ್ಳೆ ರೇಟ್ ಸಿಗುತ್ತೆ. ಸಲ್ಮಾನ್ ಸರ್ 2021 ಗಾಡಿ ನಂಬರ್ ನೋಡ್ಕೊಳ್ಳಿ. ಡೀಟೇಲ್ಸ್ ಬೇಕು, ಪ್ರೈಸ್ ಬೇಕು ಅಂದ್ರೆ ನಿಮ್ಗೆ ಕಾಲ್ ಮಾಡಿ. MF ಫರ್ಗೂಸನ್ ಒಂದೇ ಗಾಡಿ ಇರೋದು ಸರ್, ಡಿಮ್ಯಾಂಡೆಡ್ ಗಾಡಿ. ಸೊ ಇದು ಸರ್ ಅದು ಫೋರ್ಸ್ ಬಲ್ವನ್ ಸರ್. ಹಾ. 2021 ಮಾಡಲು ಸರ್. ಇದು ನೆಗೋಷಿಯಬಲ್ ರೇಟ್ ಅಲ್ಲಿ ಸಿಗುತ್ತೆ ಸರ್ ನಿಮ್ಗೆ. ಹಂಗೆ ಮುಂದೆ ಬಂದ್ರೆ VST ಶಕ್ತಿ ಐತೆ ನೋಡಿ ಸರ್. 2021 VST ಶಕ್ತಿ ನನ್ಗೆ ಕೇಳಿದ್ರು ನೋಡಿ ಸರ್. ಯಾವ್ದಾದ್ರು ಇದ್ರೆ ಒಳ್ಳೆ ರೇಟ್ ಅಲ್ಲಿ ಸಿಗುತ್ತೆ ನೋಡಿ ಸರ್, ನೆಗೋಷಿಯಬಲ್ ರೇಟ್ ಅಲ್ಲಿ. ದುಡಿಯೋರು ತಗೊಂಡ್ರೆ ಸ್ವಲ್ಪ ಯೂಸ್ ಆಗುತ್ತೆ. ಸ್ವಲ್ಪ ಹೈ ಪವರ್ ಗಾಡಿ. ಹೈ ಪವರ್ ಗಾಡಿ. ಬಾಡಿನೂ ನೋಡಿ ಸರ್, ಒಳ್ಳೆ ಆನೆ ಇದ್ದಂಗ ಐತೆ. ಯಾವ ಸರ್ ಮಾಡ್ಲಿದು? 2021 ಮಾಡಲು ಸರ್. 21 ಮಾಡಲು. ಟೈರ್ ನೋಡಿ, ಒಳ್ಳೆ ಹೊಸ ಟೈರ್. ಓಡೇ ಇಲ್ಲ ಸರ್ ಟೈರ್ ನೋಡಿ ಸರ್. ಹೊಸ ಟೈರ್ 90% ಟೈರ್ ಇದೆ. ಯೂಸ್ ಆಗಿಲ್ಲ ಗಾಡಿ. ಸುಮಾರು ಯೂಸ್ ಮನೆ ಹತ್ರ ನಿಲ್ಸ್ಕೊಂಡಿರೋ ತರನೇ ಕಾಣಿಸುತ್ತೆ. ಯೂಸ್ ಆಗಿಲ್ಲ ಗಾಡಿ ಸರ್. ಹಾಗೆ ಬಂದ್ರೆ ಜಾಂಡೀರ್ ನೋಡಿ ಸರ್. 2018 ಮಾಡಲು ಸರ್. ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ಸರ್. ಎಲ್ಲ ನಿಮ್ಗೆ ಲೋನ್ ಆಪ್ಷನ್ ಅಂತೂ 100% ಸಿಗುತ್ತೆ. ಹಾ. ನೆಗೋಷಿಯಬಲ್ ಅಲ್ಲೇ ಸಿಗುತ್ತೆ ಸರ್. ರೈಟ್ ಏನು ಹೇಳ್ಕೊಳ್ಳೋ ಅಷ್ಟೇನು ನಿಮ್ಗೆ ಜಾಸ್ತಿ ಹೇಳಲ್ಲ. ಹಾ. ನೆಗೋಷಿಯಬಲ್ ರೇಟ್ ಅಲ್ಲಿ ಸಿಗುತ್ತೆ ಜಾಂಡೀರು. ಎಲ್ಲರೂ ಜಾಂಡೀರ್ ಬೇಕು ಅಂತ ಇರ್ತಾರೆ ನೋಡಿ ಸರ್. ಡಿಮ್ಯಾಂಡೆಡ್ ಇರುವಂತ ಜಾಂಡೀರ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಹೌದು. ಬರ್ತಾರೆ. ಡಿಮ್ಯಾಂಡ್ ಇರುವಂತ ಗಾಡಿಗಳು ಆರಾಮಾಗಿ ಹುಡಿಕೊಂಡ್ ತಗೊಂಡಿರ್ತಾರೆ ಸರ್. ಸರ್ ಇದು ಪವರ್ ಟ್ರ್ಯಾಕ್ ಫೋರ್ಸ್ ಬಲ್ವನ್ ಸರ್. 2022 ಮಾಡಲು ಸರ್. ಇದು ಸಹ ನಿಮ್ ನೆಗೋಷಿಯಬಲ್ ಸೇಲಿಂಗ್ ಎಲ್ಲ ಸಿಗುತ್ತೆ. ನಮ್ಮ ಹಾಸನ್ ಕಡೆ ಜಾಸ್ತಿ ಓಡೋಂತ ಗಾಡಿಗಳು ಸರ್ ಇವು. ಈ ಗಾಡಿಗಳು. ಹೌದು. ಯಾಕಂದ್ರೆ ಈ ತರದವೆಲ್ಲ ಜಾಸ್ತಿ ಫೋರ್ಸ್ ಕಂಪ್ನಿ ಇವೆಲ್ಲ ಜಾಸ್ತಿ ಆ ಕಡೆನೆ ಜಾಸ್ತಿ ಓಡೋದು. ಹಂಗೆ ಗೊತ್ತಾದಂಗೆ ನೋಡಿ ಸರ್, ಪವರ್ ಟ್ರ್ಯಾಕ್ ಐತೆ. ಪವರ್ ಟ್ರ್ಯಾಕ್ ಇವೆಲ್ಲ HP ಹೈ ಪವರ್ ಗಾಡಿಗಳು ಸರ್. ಪವರ್ ಟ್ರ್ಯಾಕ್ ಇವೆಲ್ಲ ಹೊಸ ಗಾಡಿಗಳೇ ತಂದು ನಿಲ್ಸ್ಕೊಂಡ್ ತಗೊಂತಾರೆ. ಯೂಸ್ ಮಾಡಕ್ ಆಗಲ್ಲ, ತಂದು ನಿಲ್ಲಿಸ್ಬಿಡ್ತಾರೆ. 23 ಮಾಡಲು ಸರ್. ಇದು ಬರೀ 1 ವರ್ಷದ ಗಾಡಿ. 1 ವರ್ಷದ ಗಾಡಿ. ಎಷ್ಟು ಓಡಿರುತ್ತೆ ಅಮ್ಮಮ್ಮ ಅಂದ್ರೆ? ಓಡಿರೋ 300 ಗಂಟೆ ಓಡಿರ್ತದೆ. 400 ಗಂಟೆ. 10,000 ಇಲ್ಲ ಸರ್, ಗಂಟೆ ಅಷ್ಟೇ ಓಡೋದು. 400 ಗಂಟೆ, 300 ಗಂಟೆ, 500 ಗಂಟೆ ಹೈಯೆಸ್ಟ್ ಅಂದ್ರೆ. ಓಕೆ. ಸರ್ ಮಿನಿ ಗಾಡಿ ಯಾರು ನೋಡಿದ್ರು ನೋಡಿ ಸರ್. 2022 ಮಾಡಲು ಫರ್ಗೂಸನ್. ಸೂಪರ್ ಆಗಿದೆ ನೋಡಿ ಸರ್. ಟಫೆ ಒಂದು ಚೂರು ಗಾಡಿ ಡ್ಯಾಮೇಜ್ ನೋಡಿ ಸರ್. 22 ಮಾಡಲು ಸರ್. 22 ಮಾಡಲು. ವೈಟ್ ಬೋರ್ಡ್ ಗಾಡಿ. ಎಲ್ಲ ವೈಟ್ ಬೋರ್ಡ್. ಎಲ್ಲ ವೈಟ್ ಬೋರ್ಡ್ ಸರ್. ಇದು ನೋಡಿ ಸರ್ 2020 ಮಾಡಲ್ ಸರ್. ಸ್ವರಾಜ್. ಅದು ಎಲ್ಲ 2 ವರ್ಷ 3 ವರ್ಷ ಗಾಡಿಗಳೇನೆ. ಹೌದು ಸರ್. ಮಿನಿ ಗಾಡಿ ಬೇಕಂದ್ರೆ ಮಿನಿ ಗಾಡಿ ಸಿಗುತ್ತೆ. ಇದು 2022 ಮಾಡಲು ನೋಡಿ ಸರ್. ಇದರಲ್ಲಿ ಗಾಡಿ ನೋಡ್ತಾರೆ ಯಾರು ಅಡಿಕೆ ತೋಟ ಕೂತವ್ರಿಗೆ. JCB ಕಾಣಿಸ್ತಿದೆಯಲ್ಲ, ಇದೆಯಾ ಸರ್ JCB? JCB ಇಲ್ಲ ಸರ್ ಸದ್ಯಕ್ಕೆ ಸೇಲ್ ಇಲ್ಲ. ಇದ್ದಿದ್ ಗಾಡಿಗಳು 3 ಸೇಲ್ ಆಗ್ಬಿಟ್ಟು. 3 ಗಾಡಿ 6 ತಿಂಗಳಿಂದ 1 ವರ್ಷದಿಂದ ಬಿದ್ದಿದ್ವು. ನಾನೇ ಯೂಟ್ಯೂಬ್ ಹಾಕಿ ಕಳಿಸ್ಬಿಟ್ರಿ ಮನೆಗೆ. ಹೊಸ ಗಾಡಿ ಟೈಮ್ ಇದೆ. ನೀವು ಯೂಟ್ಯೂಬ್ ಅಲ್ಲಿ ಹಾಕಿ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟೆ ಬಂದು ತಗೊಂಡೋದ್ರ ಗಾಡಿಯಿಂದ. 3 ಗಾಡಿನೂ ಸೇಲ್ ಆಗೋಯ್ತು. ಓಕೆ. 2022 ಮಾಡಲು ಸರ್. ಇದು ಗಾಡಿ ನಂಬರ್ಗಳು ನೋಡ್ಕೊಳ್ಳಿ. ಬೇಕಾದ್ರೆ ಇನ್ನೊಂದ್ಸತಿ ತೋರಿಸ್ತೀನಿ. ನಂಬರ್ಗಳು ನೋಡ್ಕೊಂಡು ನೀವು ಯಾವ ಗಾಡಿ ಡೀಟೇಲ್ಸ್ ಬೇಕೋ ಕಾಲ್ ಮಾಡಿದ್ರೆ ಅವರು ನೀಟಾಗಿ ಡೀಟೇಲ್ಸ್ ಕೊಡ್ತಾರೆ. ವಿತ್ ಪ್ರೈಸ್ ಕೂಡ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಪ್ರೈಸ್ನ ಹೇಳ್ತಾರೆ. ಅದು ಇಲ್ಲ ಅಂದ್ರೆ ನೀವು ಡೈರೆಕ್ಟಾಗಿ ಗುರುವಾರ ಏನೋ ಇಲ್ಲಿ ಈವೆಂಟ್ ಇರುತ್ತೆ, ಆಕ್ಷನ್ ಇರುತ್ತೆ. ಡೈರೆಕ್ಟಾಗಿ ಆಕ್ಷನ್ಗೆ ಬಂದ್ಬಿಟ್ರೆ ನಿಮಗೆ ಗಾಡಿ ಏನು ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂ ತಕ್ಕಂಗೆ ನೀವು ಕೂಕ್ಕೊಬೋದು. ಗಾಡಿ ನಂಬರ್ ನೋಡಿಕೊಂಡು ನೀವು ಕಾಲ್ ಮಾಡಿಕೊಂಡು ಬನ್ನಿ ಸ್ನೇಹಿತರೆ, ತಗೊಳ್ಳಿ.